2019 ವೇಳೆಗಾಗಲೇ ಒಂದು ಕ್ಷಮಿಸಲಾರದಂತಹ ತಪ್ಪು ನಡೆದು ಹೋಯ್ತಾ? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲೆಕ್ಟ್ರೋಲ್ ಬಾಂಡ್ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. 2019 ಚುನಾವಣೆಗೆ ಎಲೆಕ್ಟ್ರೋಲ್ ಬಾಂಡ್ನಲ್ಲಿ ಬಂದಂಥ ಹಣವನ್ನೇ ಬಳಸಲಾಗಿತ್ತಾ? ಎಲೆಕ್ಟ್ರೋಲ್ ಬಾಂಡ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ ಮೇಲೆ, ಅಸಂವಿಧಾನಿಕ ಅಂತ ಅದರ ಬಗ್ಗೆ ಮಾತನಾಡಿದ ಮೇಲೆ, ತಪ್ಪಿದು, ಇದು ಇಲ್ಲೀಗಲ್ಲು, ಇದು ಅಕ್ರಮ, ಅಸಂವಿಧಾನಿಕ ಅಂತ ಹೇಳಿದ ಮೇಲೆ ಅಂಥ ಹಣವನ್ನು ಬಳಸುವ ಧೈರ್ಯ, ಅಂಥ ಹಣವನ್ನು ಜನಗಳಿಂದ ತೆಗೆದುಕೊಳ್ಳುವ ಒಂದು ಧೈರ್ಯವನ್ನು ಯಾಕೆ ಮಾಡಿದ್ದು ಪಾರ್ಟಿ ಅಥವಾ ಅವತ್ತಿನ ಸರ್ಕಾರ ಅಂತ ಕೂಡ ಪ್ರಶ್ನೆ ಬರುತ್ತೆ ಇಲ್ಲಿ. ಒಂದೇ ಒಂದು ನಿರ್ಧಾರ ಅಸಂವಿಧಾನಿಕವಾಗಿದ್ದರೂ ಕೂಡ, ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದ್ದರೂ ಕೂಡ RBI ಸುಮ್ಮನಿತ್ತ ಅವತ್ತಿಗೆ? ಪ್ರಶ್ನೆ ಬರುತ್ತೆ ಇಲ್ಲಿ. ಶಾಸನಬದ್ಧ ಸಂಸ್ಥೆಗಳ ಹೊತ್ತಿಗೆ ಸುಮ್ಮನೆ ಇದ್ಬಿಟ್ಟುವ ಅಂತ. ಎಲೆಕ್ಟ್ರೋಲ್ ಬಾಂಡ್ ಗೊತ್ತಲ್ಲ, ಎಲೆಕ್ಟ್ರೋಲ್ ಬಾಂಡ್ ಯಾರು ಬೇಕಾದ್ರೂ ದುಡ್ಡು ಕೊಡಿ, ಕಾರ್ಪೊರೇಟ್ ಸಂಸ್ಥೆಗಳು ದುಡ್ಡು ಕೊಡಿ, ನಿಮ್ಮ ಹೆಸರು ಹೇಳಲ್ಲ, ಗೌಪ್ಯತೆ ವಿಚಾರ ಬಂದ್ಬಿಡುತ್ತೆ ಇಲ್ಲಿ, ನಾವೆಲ್ಲೂ ರಿವೀಲ್ ಮಾಡಲ್ಲ, ಎಷ್ಟು ಬೇಕಾದರೂ ಕೊಡಿ, ಕಂಪ್ನಿ ಲಾಸ್ ಆಗಿದ್ದರೂ ಕೊಡಿ, ಲಾಭ ಬಂದಿದ್ದರೂ ಕೊಡಿ, ಕಥೆ ಎಲ್ಲ ಬಂತಲ್ಲ ಎಲೆಕ್ಟ್ರೋಲ್ ಬಾಂಡಲ್ಲಿ. RBI ಸುಮ್ಮನಿದ್ದಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತ ಚುನಾವಣಾ ಆಯೋಗ ಸುಮ್ಮನೆ ಇತ್ತಾ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸುಮ್ಮನೆ ಇತ್ತಾ? ಪ್ರಶ್ನೆ ಬರುತ್ತೆ ಇಲ್ಲಿ. 2019 ಲೋಕಸಭಾ ಸಮರಕ್ಕೆ BJP ಖರ್ಚು ಮಾಡಿರೋದು ಯಾರು ದುಡ್ಡು? ನಾಟ್ ಓನ್ಲಿ BJP, ಎಲ್ಲ ಪಕ್ಷಗಳಿಗೂ ಬರ್ತವೆ ಇದು. ಎಲ್ಲ ಪಕ್ಷಗಳಿಗೂ ಎಲೆಕ್ಟ್ರೋಲ್ ಬಾಂಡ್ ಹೋಯಿತು. ಆದರೆ ನಿರ್ಧಾರ ಮಾಡಿದ್ದು ಆಡಳಿತಾರೂಢ BJP ನೇತೃತ್ವದ ಸರ್ಕಾರ. ವಿಷಯ ಕ್ಲಿಯರ್ ಅಲ್ವಾ? ನಿರ್ಧಾರ ಮಾಡಿದ್ಯಾರು? ಈ ಹಣ ತಗೊಳ್ಬೇಕು ಅನ್ನೋ ಹಾಪಹಾಪಿಗೆ ಬಿದ್ದಿದ್ಯಾರು? ಯಾವ ಪಾರ್ಟಿ? ಅವತ್ತಿಗೆ ಕೇಂದ್ರ ಸರ್ಕಾರ ನಡೆಸ್ತಾ ಇದ್ದಂತಹ BJP ಪಾರ್ಟಿ ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕೆ BJPಗೆ ಇಂತಹ ಇಲ್ಲೀಗಲ್ ಮನಿ, ಸುಪ್ರೀಂ ಕೋರ್ಟ್ ಹೇಳಿರೋದು ಇದು, ನಾವು ಹೇಳ್ತಿರೋದಲ್ಲ, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ ಮೇಲೆ ಇಂಥ ಹಣ ಅವತ್ತಿಗೆ ಕಾನೂನು ಬಾಹಿರ ಆಗಿತ್ತು. ಆ ಹಣ BJPಗೆ ಚುನಾವಣೆಯಲ್ಲಿ ಸಹಾಯ ಮಾಡ್ತಾ ಅಂತ 2019 BJP ಕೈ ಹಿಡಿತಾ ಚುನಾವಣಾ ಬಾಂಡ್ ಎನ್ನುವ ಹವಾಲಾ ದುಡ್ಡು. ಇದು ಯಾಕೆ ಹವಾಲಾ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, RBI ಒಂದು ಗಂಭೀರ ಪ್ರಶ್ನೆ ರೈಸ್ ಮಾಡುತ್ತೆ. ಇದು RBI ರೈಸ್ ಮಾಡೋ ಕ್ವಶನ್ ಇದು. ಹೇಗ್ರಿ ನೀವು ಬಾಂಡ್ ಇದು ರಿಲೀಸ್ ಮಾಡ್ತಾ ಇದ್ದೀರಿ, ಯಾವ ಆಧಾರದ ಮೇಲೆ ಎಲೆಕ್ಟ್ರಾಲ್ ಬಾಂಡ್ ತೊಗೋತಾ ಇದ್ದೀರಿ ನೀವು ಅಂತ RBI ಕೇಳುತ್ತೆ. ಒಬ್ಬ ಅಧಿಕಾರಿ ಅಬ್ಸರ್ವ್ ಮಾಡಿಬಿಡ್ತಾರೆ ಇದನ್ನು, ಬಜೆಟಲ್ಲಿ ಮಂಡಿಸ್ತಾ ಇರ್ತಾರೆ ಇದನ್ನು. 2019 ಚುನಾವಣೆಗಿಂತ ಮುಂಚಿತವಾಗಿ ಅವ್ರದ್ದು ಆಗಲೇ ಸರ್ಕಾರ ಇತ್ತು. ಇದೇನೋ ಬಾಂಡ್ ಅಂತ ಇದ್ದಾರಲ್ಲ, ಏನು ಕಥೆ ಇದು ಅಂತ ಅಧಿಕಾರಿ ಅಬ್ಸರ್ವ್ ಮಾಡ್ತಾರೆ. ಇಲ್ಲಪ್ಪ, ನೀವು ಈ ಥರ ಎಲ್ಲ ಬಾಂಡನ್ನು ಬಿಡುಗಡೆ ಮಾಡೋಕ್ಕೆ ಬರಲ್ಲ, ನಿಮಗೇನು ಬೇಕು, ದೇಣಿಗೆ ಬೇಕಾ ತೊಗೊಳ್ಳಿ, DDಲ್ ತೊಗೊಳ್ಳಿ, ಚೆಕ್ಕಲ್ಲಿ ತೊಗೊಳ್ಳಿ, ಹೆಸರು ಬಹಿರಂಗಪಡಿಸಿ, ಅದರಲ್ಲಿ ಏನಿದೆ ಅಂತ ಕೂಡ ಕೇಳಿದಾಗ ಒಪ್ಪಕ್ಕೆ ರೆಡಿ ಇರಲ್ಲ ಅವತ್ತಿನ ಸರ್ಕಾರ. ಚುನಾವಣಾ ಬಾಂಡ್ ವಿಚಾರ ನನಗೆ ನೆನಪೇ ಇಲ್ಲ ಅಂತ ಅವತ್ತಿನ CJI ಆಮೇಲೆ ಹೇಳಿಬಿಡ್ತಾರೆ. ಯಾರದು? ರಂಜನ್ ಗೊಗೋಯ್. ಸುಪ್ರೀಂ ಕೋರ್ಟ್ನಲ್ಲಿ ಅವ್ರನ್ನೂ ಕೂಡ ಕೇಳಲಾಗುತ್ತೆ. ಅಲ್ಲ ರಂಜನ್ ಗೊಗೋಯ್ ಅವರೇ, ಏನಿದು ಈ ಥರದ್ದೇನೋ ಬಾಂಡ್ ಅಂತ ಹೇಳ್ತಾ ಇದ್ದಾರಲ್ಲ, ನಿಮ್ಮ ಮುಂದೆ ಕೂಡ ಕೇಸ್ ಬಂದಿದೆಯಲ್ಲ, ನೀವ್ಯಾಕೇನು ಮಾಡಲಿಲ್ವಲ್ಲ ಅಂತ ಕೇಳಿದ್ರೆ, ಆ ಕೇಸು ನನ್ನ ಮುಂದೆ ಬಂದಿದ್ದೆ ನಂಗೆ ನೆನಪಿಲ್ಲ ಅಂದ್ಬಿಡ್ತಾರೆ ರಂಜನ್ ಗೊಗೋಯ್. ಭಾರತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂತಹ CJI ಇಂಥ ಉತ್ತರ ಕೊಟ್ಟುಬಿಡ್ತಾರೆ ಅವತ್ತು. ಅದಾದಮೇಲೆ ಅವ್ರೇನಾಗ್ತಾರೆ ಗೊತ್ತಾ? ರಂಜನ್ ಗೊಗೋಯ್ ಅವರು ರಾಜ್ಯಸಭೆಗೆ BJPಯಿಂದ MP ಆಗ್ತಾರೆ. ಯಾರು? ರಂಜನ್ ಗೊಗೋಯ್ ಅವರು. ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದವರು ಸುಪ್ರೀಂ ಕೋರ್ಟ್ಗೆ. ಈ ವಿಷಯ ಕೇಳಿದ್ರೆ ನನ್ನ ಮುಂದೆ ಬಂದಿದ್ದು ನೆನಪೇ ಇಲ್ಲ ನನಗೆ ಅಂದ್ಬಿಡ್ತಾರೆ ಅವರು. ಕೇಂದ್ರದ ಇಂಥ ಒಂದು ನಿರ್ಧಾರಕ್ಕೆ RBI ಕೆಲ ಆಕ್ಷೇಪಗಳನ್ನು ಎತ್ತಿದ ಹೊರತಾಗಿಯೂ ಸೈಲೆಂಟ್ ಆಗೋ ಪರಿಸ್ಥಿತಿ ಬಂದುಬಿಡ್ತಾ. ಒಂಥರ ಬುಲ್ಡೋಸ್ ಮಾಡುವಂಥ ನಿರ್ಧಾರ, ಎಲ್ಲವನ್ನು ತುಳಿದು ಹಾಕ್ಕೊಂಡು ಮುಂದಕ್ಕೆ ಹೋಗ್ತಕ್ಕಂಥ ನಿರ್ಧಾರ ಆಗಿರಲಿಲ್ವಾ ಇದು ಅಂತ ಯಾರಿಗಾದ್ರೂ ಪ್ರಶ್ನೆ ಬರುತ್ತೆ. ಎಲೆಕ್ಟ್ರೋಲ್ ಬಾಂಡ್ ಹೇಳಿಬಿಟ್ರಪ್ಪ, ಚುನಾವಣಾ ಆಯೋಗ ಸುಮ್ಮನೆ ಇರುತ್ತಾ? RBI ಸುಮ್ಮನೆ ಇರುತ್ತಾ? ED ಸುಮ್ಮನೆ ಇರುತ್ತಾ? ಕೆಲ ಆಕ್ಷೇಪಗಳನ್ನು ಎತ್ತಿದ್ದು ಹೊರತುಪಡಿಸಿದರೆ ಅವರೆಲ್ಲ ಸುಮ್ಮನೆ ಇದ್ದರು. ಇದನ್ನು ಜಾರಿಯಾಗಕ್ಕೆ ಬಿಟ್ಟರು ಅಂತಲೇ ಅದರ ಅರ್ಥ. ಎಲ್ಲ ಗೊತ್ತಿದ್ದು ಕೂಡ ಕೇಂದ್ರದ ಮಾತುಗಳಿಗೆ, ಕೇಂದ್ರದ ನಡೆಗಳಿಗೆ ಚುನಾವಣಾ ಆಯೋಗ ಕೂಡ ಶರಣಾಗ್ಬಿಡ್ತಾ ಅವತ್ತು. ಯಾಕಂದರೆ 1951 ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ನೀವು ಲೆಕ್ಕ ಹಾಕೊಂಡ್ರೂ ಕೂಡ ಯಾರಿಂದ ಬಂತು, ಎಷ್ಟು ಬಂತು ಹಣ, ವ್ಯಕ್ತಿಯಿಂದ ಬಂತಾ, ಸಂಸ್ಥೆಯಿಂದ ಬಂತಾ, ರಿವೀಲ್ ಮಾಡಲೇಬೇಕು. ಅದರದ್ದು ಆ ನಿಯಮಗಳಿಗೆ ವಿರುದ್ಧ ಆಗಿಬಿಡುತ್ತೆ. ಭಾರತದ ಚುನಾವಣಾ ವ್ಯವಸ್ಥೆಯನ್ನೇ ಬಹಳ ಹಿಂದಕ್ಕೆ ತಗೊಂಡು ಹೋಗ್ಬಿಡುತ್ತೆ ಇದು. ಪ್ರಜಾಪ್ರತಿನಿಧಿ ಕಾಯ್ದೆಯ ಮೂಲ ಉದ್ದೇಶವನ್ನೇ ಬುಡಮೇಲು ಮಾಡಿಬಿಡುತ್ತೆ ಇದು ಅಂತ ಕೂಡ ಒಂದು ಆತಂಕವನ್ನು ವ್ಯಕ್ತಪಡಿಸುತ್ತೆ ಚುನಾವಣಾ ಆಯೋಗ. ಕೇರ್ ಮಾಡೋರು ಯಾರಿದ್ದಿರಿ ಅವತ್ತು? RBI ಹೇಳಿದ್ರು ಕೇರ್ ಮಾಡಲ್ಲ. ರೀ ಕೊಡೋಗಿದೆ ಚೆಕ್ಕಲ್ಲಿ ತೊಗೊಳ್ಳಿ, ಇದನ್ನು DDಲ್ ತೊಗೊಳ್ಳಿ, ತಕರಾರಿಲ್ಲ ಅಂತ. ಒಂದೇ ಪಾರ್ಟಿ ತೊಗೊಂಡ್ರೆ ಇದನ್ನು ಕಾಂಗ್ರೆಸ್ಸು ತೊಗೊಂಡಿದ್ದಾರೆ, ಇದನ್ನು ಆಮ್ ಆದ್ಮಿ ಪಾರ್ಟಿನೂ ತೊಗೊಂಡಿದ್ದಾರೆ, TMCನೂ ತೊಗೊಂಡಿದ್ದಾರೆ, DMKನೂ ಎಲ್ಲರೂ ತೊಗೊಂಡಿದ್ದಾರೆ. ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ಆಡಳಿತಾರೂಢ ಪಕ್ಷ ಒಂದು ಎಲೆಕ್ಟ್ರೋಲ್ ಬಾಂಡನ್ನು ಅನೌನ್ಸ್ ಮಾಡಿಕೊಂಡಾಗ ಆಡಳಿತಾರೂಢ ಪಕ್ಷದ ಮೇಲೆ ಬಂದ ಗಂಭೀರ ಆರೋಪ ಏನು ಗೊತ್ತಾ?
ಕಿಕ್ ಬ್ಯಾಕ್ ಅಂತ. ಕಿಕ್ ಬ್ಯಾಕ್ ಅಂದರೆ ಏನು ಅಂದರೆ, ನಾನು ಹಣ ಕೊಡ್ತೀನಿ ನಿನಗೆ, ನೀನು ನನಗೆ ಪ್ರತಿಯಾಗಿ ಕೆಲಸ ಮಾಡಿಕೊಡು ಅಂತ. ಕ್ವಿಡ್ ಪ್ರೋಕೋ ಅಂತಾರೆ ಅದನ್ನು, ಅಥವಾ ಕಿಕ್ ಬ್ಯಾಕ್ ಅಂತ ಕರೀತಾರೆ. ಏನು ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾವುದೋ ವ್ಯಕ್ತಿ ಬಂದ್ಬಿಟ್ಟು 100 ಕೋಟಿ ಯಾರಿಗೂ ಕೊಟ್ಟುಬಿಡಲ್ಲ. ಯಾವುದೋ ಕಾರ್ಪೊರೇಟ್ ಸಂಸ್ಥೆ ಬಂದು 100 ಕೋಟಿ ಕೊಟ್ಟುಬಿಡಲ್ಲ. ಮೊದಲೆಲ್ಲ ರೂಲೇ ಇತ್ತು, ಕಂಪನೀಸ್ ಆ್ಯಕ್ಟಲ್ಲಿ ರೂಲ್ ಇತ್ತು ರೀ, 7% ಕೊಡ್ಬೋದಪ್ಪ ನೀನು ನಿನ್ನ 3 ವರ್ಷಗಳ ಲಾಭಾಂಶದಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿಗಳಿಗೆ ನೀನು ದೇಣಿಗೆ ಕೊಡಬಹುದು ಅಂತ ಇತ್ತು. ಆ ರೂಲು ಬುಲ್ಡೋಸ್ ಮಾಡಾಕ್ಬಿಟ್ರು. ಲಾಸ್ ಆಗಿದ್ದರೂ ಕೊಡಬಹುದು ಅಂತ ಹೇಳಿದ್ರು. ನಿನ್ನ ಹೆಸರೇ ನಾವು ಹೇಳಲ್ಲ ಅಂತ ಹೇಳಿದ್ರು. ನೀನು ಯಾರು ಅಂತ ಗೊತ್ತಿರಬೇಕಾದ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿದ್ರು. ಇಷ್ಟು ಮಾಡಬೇಕಾದಾಗ ಗಂಭೀರ ಪ್ರಶ್ನೆ ರೇಸ್ ಆಗಿದ್ದೇನು ಗೊತ್ತಾ? ತುಂಬ ಗಂಭೀರವಾದ ಪ್ರಶ್ನೆ ಅಲ್ಲ ಸ್ವಾಮಿ. ಇಲ್ಲಿ ನೋಡಿ, ಒಂದು ಬಾಂಡ್ ಅಂತ ಅಂದ್ಕೊಳ್ಳಿ, ಇದೊಂದು ಬಾಂಡ್. ಈ ಬಾಂಡನ್ನು ಖರೀದಿ ಮಾಡ್ತಾನೆ ಒಬ್ಬ ವ್ಯಕ್ತಿ. ಬ್ಯಾಂಕ್ಗೆ, SBIಗೆ ಆ ವ್ಯಕ್ತಿ ಹೆಸರು ಗೊತ್ತಿರುತ್ತೆ, ಯಾರು ಖರೀದಿ ಮಾಡ್ದ ಈ ಬಾಂಡನ್ನು ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತದು. ಆದರೆ ಅವರೆಲ್ಲೂ ಹೇಳಲ್ಲ, ಅದನ್ನು ಗೌಪ್ಯತೆ ಅದು, ಅವ್ರು ಹೇಳಲ್ಲ. ಈ ಬಾಂಡ್ ಕೊಂಡುಕೊಂಡಂಥ ವ್ಯಕ್ತಿ ಇರ್ತಾನಲ್ಲ, ಈ ಬಾಂಡು ಯಾರಿಗೆ ಬೇಕಾದರೂ ಕೊಡ್ಬೋದು. ಇವನು ಫಾರಿನ್ ಸಂಸ್ಥೆಗೂ ಕೊಡಬಹುದು, ಫಾರಿನ್ ವ್ಯಕ್ತಿಗೂ ಕೊಡಬಹುದು, ಇನ್ಯಾರಿಗೂ ಕೊಡಬಹುದು, ಯಾರಿಗೆ ಬೇಕಾದರೂ ಕೊಡಬಹುದು. ಆ ಕೊಟ್ಟವನು ಇನ್ಯಾರಿಗೂ ಕೊಡಬಹುದು, ಅವನು ಇನ್ಯಾರಿಗೂ ಕೊಡಬಹುದು. ಆ ಕೊಟ್ಟು ದೇಣಿಗೆ ಕೊಟ್ಬಿಡ್ಬೋದು. ಅವನು ಕೊಟ್ಟ ಮೇಲೆ ಲಾಭ ಮಾಡ್ಕೊಳ್ತಾನೆ ಅವನು. ಯಾರೋ ಯಾವುದೋ ಹಣ ಬಳಸ್ಕೊಂಡು ತೆರಿಗೆ ವಿನಾಯಿತಿಯನ್ನು ಕೂಡ ಪಡ್ಕೊಂಡು ಒಂದು ಕಡೆ ಅದನ್ನು ಅನೌನ್ಸ್ ಮಾಡಿಬಿಟ್ರು, ತೆರಿಗೆ ವಿನಾಯಿತಿ ಕೊಟ್ಬಿಡ್ತೀವಿ ನೀವು ಅಂತ. ಈ ಹವಾಲಾ ಅಂದರೆ ಹೇಗೆ ಗೊತ್ತಾ? ಹವಾಲಾ ಅಂದರೆ ಎಲ್ಲಿಂದ ದುಡ್ಡು ಯಾರಿಗೆ ಹೋಯಿತು ಅಂತ ಗೊತ್ತಾಗದೆ ಸಾಗಿಸೋ ವಿಧಾನ. ಬ್ಯಾಂಕಿಂದ ಹೋದರೆ ಯಾರ ಅಕೌಂಟಿಂದ ಯಾರಿಗೆ ಟ್ರಾನ್ಸ್ಫರ್ ಆಯಿತು ಗೊತ್ತಾಗ್ಬಿಡುತ್ತಪ್ಪ. ಹವಾಲಾ ಆದರೆ ಅದೇನೋ ನೋಟನ್ನು ಅರ್ಧಬಿಟ್ಟು ಒಂದು ಗುರುತದ್ದು, ಇವನ ಹತ್ರ ಅರ್ಧ ಇರುತ್ತೆ, ಇನ್ಯಾರಿಗೆ ತಲುಪಬೇಕಾಗಿರುತ್ತಲ್ಲ ನೋಟು ಫುಲ್ಲು ಕ್ಯಾಶು, ಅವನ ಹತ್ರ ಅರ್ಧ ಇರುತ್ತೆ. ಈ ಅರ್ಧ ಕರೆಕ್ಟಾಗಿ ಮ್ಯಾಚ್ ಮಾಡಿ ನೋಡಿದ್ರೆ ಅದು ಈಕ್ವಲ್ ಆದರೆ ಹಣ ಬಂದು ತಲುಪ್ತು ಅಂತ ಅರ್ಥ. ಒಂದು 100 ಕೋಟಿ ಸಾಗಿಸ್ಬೇಕಪ್ಪ ಇಲ್ಲಿಂದ ಡೆಲ್ಲಿಗೆ. ಒಬ್ಬರು ಕೈ ಬದಲಾಯಿಸಿ ಕ್ಯಾಶನ್ನೇ ತೊಗೊಂಡೋಗಿ ಅಲ್ಲಿ ತಲುಪಿಸ್ಬಿಡ್ತಾರೆ. ಅಲ್ಲಿ ತಲುಪಿಸ್ಬಿಟ್ಮೇಲೆ ಬಂತು ಅಂತ, ಅದಕ್ಕೆ ಟ್ಯಾಕ್ಸು ಬರಲ್ಲ, ವರ್ಗಾವಣೆ ಆಗಿದ್ದೂ ಬರಲ್ಲ. ಆವಾಗ ಬರೋದೇ ED ಅಂತ. ED, ಜಾರಿ ನಿರ್ದೇಶನಾಲಯ ಅಂತ ಮಾತಾಡ್ತೀವಲ್ವ ನಾವು. ED ಬರುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೇನಾಮಿಯಾಗಿ ಲೆಕ್ಕ ಸಿಗದೆ, ಮಾಹಿತಿಗಳು ಸಿಗದೆ ಹಣ ವರ್ಗಾವಣೆ ಆದಾಗ ED ಬರುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ರ ಬಗ್ಗೆ ಅಬ್ಸರ್ವ್ ಮಾಡುತ್ತೆ. ಈ ಥರ ಹಣವನ್ನು ಯಾರೋ ಕೊಂಡುಕೊಂಡು ಇನ್ಯಾರಿಗೋ ಕೊಟ್ಟು ಅದು ಇನ್ನೆಲ್ಗೂ ರೀಚ್ ಆಗುತ್ತಲ್ಲಪ್ಪ, ಜಾರಿ ನಿರ್ದೇಶನಾಲಯದ ನಿಯಮಗಳೇ ಇಲ್ಲಿ ಉಲ್ಲಂಘನೆಗೆ ಒಳಪಡುತ್ತೆ ಅಂತ ಅವ್ರು ಹೇಳ್ತಾರೆ. ಯಾರೂ ಕೇರ್ ಮಾಡಲ್ಲ. ನಾನು ನಡೆದಿದ್ದೇ ದಾರಿ. ಆ ರೀತಿಯಲ್ಲಿ ಚುನಾವಣಾ ಬಾಂಡ್ಗಳು ಹೊತ್ತಿಗೆ ಹೊರಗಡೆ ಬಂದುಬಿಡ್ತವೆ. ನೋಡಿ, ಇದರಲ್ಲಿ ಇನ್ನೊಂದು ತಿಳ್ಕೊಳ್ಳಿ, ಎಲ್ಲ ಪಾರ್ಟಿ ತೊಗೊಳ್ಳಿಲ್ವೇನ್ರಿ? ತೊಗೊಂಡ್ರು, ಯಾರೂ ತಕರಾರಿಲ್ಲ. ಇಲ್ಲಿ ಒಬ್ಬರೇ ತೊಗೊಂಬಿಟ್ರ? ಇಲ್ಲ, ಎಲ್ಲರೂ ತೊಗೊಂಡ್ರು. ರೂಲಿಂಗ್ ಪಾರ್ಟಿ ಯಾವುದು? ಅವತ್ತಿಗೆ BJP ರೂಲಿಂಗ್ ಪಾರ್ಟಿ ಇತ್ತು. ರೂಲಿಂಗ್ ಪಾರ್ಟಿ BJP ಇದ್ದಾಗ ಇವ್ರು ಮಾಡಿರೋದೇನು ಅಂತ ಹೇಳಿದ್ರೆ, ಅದನ್ನೇ ನಾವು ಹೇಳಿದ್ವಲ್ಲ, ಆಡಳಿತಾರೂಢ ಪಕ್ಷಕ್ಕೆ ದೊಡ್ಡ ಮಟ್ಟದ ದೇಣಿಗೆ ಹೋದಾಗ ಕಿಕ್ ಬ್ಯಾಕ್ ಆಗುತ್ತೆ, ಇನ್ನೂ ಕೆಲಸ ಮಾಡಿಕೊಡ್ತಾರೆ, ಫೇವರಿಸಮ್ ಬರುತ್ತೆ. ಅಲ್ಲಿ ಬರಲ್ವಾ? ಒಂದು 100 ಕೋಟಿ ಕೊಟ್ಬಿಡ್ತೀನಿ ಸುಮ್ಮನೆ ಒಂದು ಪಾರ್ಟಿಗೆ, ನನಗೇನು ಬೇಡಪ್ಪ ಅವರಿಂದ. ಇದ್ದಾರೇನ್ರಿ ಯಾರಾದರೂ ಅಂಥವ್ರು? ಇಲ್ಲೇನೋ 100 ಕೋಟಿ ಹೋದ್ರೆ ಇನ್ನೇನೋ ಬರಬೇಕಲ್ವ ಆ ಕಡೆಯಿಂದ. ಆ ರೀತಿ ಲೆಕ್ಕದಲ್ಲಿ ಚೆಕ್ ಮಾಡಿಕೊಂಡಾಗ ಆಯಿತು. ಕಾರ್ಪೊರೇಟ್ ಬಾಂಡ್ಗಳ ಬಗ್ಗೆ ನಾವು ಹೋದ್ವಿ. ಕಾರ್ಪೊರೇಟ್ ಡೊನೇಷನ್ಸ್ ಕಡೆ ನಾವು ಹೋದಾಗ ಎಲೆಕ್ಟ್ರಲ್ ಬಾಂಡ್ಗಳಲ್ಲಿ ಇಲ್ಲೊಂದು ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ನೋಡಿ, ಇದು ಈ ರಿಪೋರ್ಟಲ್ಲಿ ಹೇಳ್ತಾರೆ ಅವರು, ಅಕಾರ್ಡಿಂಗ್ ಟು ದಿ ಎಲೆಕ್ಷನ್ ವಾಚ್ ಡಾಗ್ಸ್ ರಿಪೋರ್ಟ್, ದ ಟೋಟಲ್ ಡೊನೇಷನ್ಸ್ ಡಿಕ್ಲೇರ್ಡ್ ಬೈ ದ ನ್ಯಾಷನಲ್ ಪಾರ್ಟೀಸ್ ಫಾರ್ 2022-23 was rupees 850.438 crore, of which is rupees 719.858 crore went to the BJP alone. 850.438 ಕೋಟಿಗಳಲ್ಲಿ 719 ಕೋಟಿ ರೂಪಾಯಿಗಳು BJP ಒಂದೇ ಪಾರ್ಟಿ ಹೋಗಿದೆ ಅಂತ. ಉಳಿದ ಹಣ ಇದೆಯಲ್ಲ, ಚಿಲ್ಲರೆ ಕೋಟಿ, 100 ಚಿಲ್ಲರೆ ಕೋಟಿಗಳಷ್ಟು ಹಣ, ಇದು ಎಲ್ಲ ಪಾರ್ಟಿಗಳಿಗೂ ಹೋಯಿತು ಅಂತ. ದೊಡ್ಡ ಪ್ರಮಾಣದಲ್ಲಿ ಕಾರ್ಪೊರೇಟ್ ಡೊನೇಷನ್ಸ್ ಯಾಕೆ ಬರುತ್ತೆ ಇವರಿಗೆ? ಯಾಕೆ ಬಂದಿರಬಹುದು? ದೊಡ್ಡ ಉದ್ಯಮಿಗಳು, ನೋಟ್ ಬ್ಯಾನ್ ಆಗಿತ್ತು, ಸಣ್ಣ ಉದ್ಯಮಗಳು ಹಾಳಾಗೋಗಿತ್ತು, GST ಬಂದಿತ್ತು, ಅದಾದಮೇಲೆ ಎಲೆಕ್ಟ್ರಲ್ ಬಾಂಡ್ ಬಂತು. ದೊಡ್ಡ ಉದ್ಯಮಿಗಳಿಗೆ 30% ಕಾರ್ಪೊರೇಟ್ ಟ್ಯಾಕ್ಸನ್ನು 22% ಮಾಡಿದರು. ಹೊಸ ಉದ್ಯಮಗಳಿಗೆ 15% ಇಳಿಸ್ಬಿಟ್ಟಿದ್ರು ಟ್ಯಾಕ್ಸನ್ನು. ಈ ಎಲ್ಲ ಹಣ ಇಷ್ಟು ಲಾಭ ಆಯ್ತಲ್ಲ ಅವ್ರಿಗೆ. ಲಾಭ ಆದಮೇಲೆ ಲಾಭ ಮಾಡಿಕೊಟ್ಟಿದ್ದೀವಿ, ನಮಗೆ ಈ ರೂಪದಲ್ಲಿ ಕೊಟ್ಟುಬಿಡಿ ಅಂತ ಇದು ಇಂಡೈರೆಕ್ಟ್ಲಿ, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಎಲೆಕ್ಟ್ರಲ್ ಬಾಂಡು ಅವಾಗಲೇ ಬಂತು, 2016 ನೋಟ್ ಬ್ಯಾನು, ಆನಂತರದಲ್ಲಿ GST, ಆನಂತರ ಎಲೆಕ್ಟ್ರಲ್ ಬಾಂಡ್. GSTಯಿಂದ ಕ್ಯಾಶ್ ಎಕಾನಮಿ ದೊಡ್ಡ ಮಟ್ಟದಲ್ಲಿ ತೊಂದರೆಗೀಡಾಯಿತು. ಸಣ್ಣ ಉದ್ಯಮಗಳು ಹಾಳಾಗಿ ಹೋಗ್ಬಿಟ್ವು. GST ಕೂಡ ಬಂತು, ದೊಡ್ಡವರು ಮಾತ್ರ ಉಳ್ಕೊಂಡ್ರು, ಚಿಕ್ಕವರೆಲ್ಲ ಮುಳುಗೋದ್ರು. ಇದರ ನಡುವೆ ನೆಕ್ಸ್ಟ್ ಬಂದಿದ್ದೇನು ಅಂದರೆ ಇದೇ ಎಲೆಕ್ಟ್ರಲ್ ಬಾಂಡ್. ಈ ಬಾಂಡ್ ಬಂದ ಮೇಲೆ ಏನಾಗೋಯಿತು, ಓವರಾಲ್ ಆಗಿ ಡೊನೇಷನ್ ಯಾರು ಬೇಕಾದರೂ ಕೊಡಿ, ಎಷ್ಟು ಬೇಕಾದರೂ ಕೊಡಿ, ಯಾರ ಹೆಸರಲ್ಲಿ ಬೇಕಾದರೂ ಕೊಡಿ, ನಿಮ್ಮ ಹೆಸರು ನಾವು ಹೇಳಲ್ಲ. ಬಾಂಡ್ ಅಷ್ಟೇ, ಒಂದು ಬಾಂಡ್ ಯಾರೋ ಕೊಂಡ್ಕೊಳ್ತಾನೆ, ಇನ್ಯಾರಿಗೋ ಕೊಡ್ತಾನೆ, ಕೈ ಬದಲಾಗಿ ಯಾರಿಗೆ ಬೇಕಾದ್ರೂ ಕೊಡಬಹುದು. ಆಗ EDನೂ ಮಾತಾಡೋಕ್ಕಾಗಲಿಲ್ಲ.
ಇಡಿ ಮಾತಾಡಬೇಕಾಗಿತ್ತು. ಇವತ್ತಿಗೆ ಇಲ್ಲಿಂದ 5 ಲಕ್ಷ ರೂಪಾಯಿ ಬೇರೆ ಡೆಲ್ಲಿಲಿ ಇದ್ಬಿಡ್ತು, 3 ಲಕ್ಷ ರೂಪಾಯಿ ತಮಿಳುನಾಡಲ್ಲಿತ್ತು, 2 ಲಕ್ಷ ರೂಪಾಯಿ ತೆಲಂಗಾಣದಲ್ಲಿತ್ತು, ಇನ್ಯಾವುದೋ 1 ಲಕ್ಷ ರೂಪಾಯಿ ಕೇರಳದಲ್ಲಿತ್ತು, 1 ಲಕ್ಷ ರೂಪಾಯಿ ಉತ್ತರ ಪ್ರದೇಶದಲ್ಲಿತ್ತು ಅಂತ ತಕ್ಷಣ ಇಡಿ ಕೇಳುತ್ತೆ, ಎಲ್ಲಿ ಬಂತು ಹಣ ನಿನಗೆ, ಇಲ್ಲಿ ಯಾಕೆ ಇಟ್ಟಿದೆಯಾ, ಯಾರ ಮೂಲಕ ಬಂದಿದೆ, ಇದಕ್ಕೂ ನಿನಗೂ ಸಂಬಂಧ ಏನು ಅಂತ. ಅದನ್ನೇ ಹೇಳೋದಲ್ವ ನಾವು. ಈ ಕಾಯ್ದೆನೂ ಉಲ್ಲಂಘನೆ ಆಯಿತು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತ ಚುನಾವಣಾ ಆಯೋಗ ಹೇಳುತ್ತೆ ತಪ್ಪಿದು, ಈ ಥರ ಮಾಡೋಕ್ಕೆ ಬರಲ್ಲ. ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿಯೇ ಯಾವ ವ್ಯಕ್ತಿ, ಯಾವ ಕ್ಯಾಂಡಿಡೇಟ್, ಯಾವ ಪಾರ್ಟಿ ಹಣ ಪಡ್ಕೊಂಡಿದೆಯೋ ಮೆನ್ಷನ್ ಮಾಡಬೇಕಾಗುತ್ತೆ ಅಂತ ಹೇಳುತ್ತೆ. ಇದು ಬಹಳ ಹಿಂದಕ್ಕೆ ಭಾರತವನ್ನು ತೆಗೆದುಕೊಂಡು ಹೋಗುತ್ತೆ ಅಂದರೂ ಕೂಡ ಡೋಂಟ್ ಕೇರ್. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಅಂತೂ ನನಗೆ ಗೊತ್ತೇ ಇಲ್ಲ ಅಂದ್ಬಿಟ್ರೆ ಅವರು, ರಂಜನ್ ಗೊಗೊಯ್ ಅವರು. ಇವೆಲ್ಲವಕ್ಕೂ ಕೂಡ ಉತ್ತರವಾಗಿ ಈಗ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಚಂದ್ರಚೂಡ್ ಇವರ ನೇತೃತ್ವದ ಪೀಠ ಇದೆಯಲ್ಲ, ಯಾರ್ಯಾರು ಕೊಟ್ಟಿದ್ದೀರಿ, ಎಷ್ಟೆಷ್ಟು ಕೊಟ್ಟಿದ್ದೀರಿ, ರಿವೀಲ್ ಆಗಬೇಕು ಅದೆಲ್ಲವೂ ಅಂತ ಕೂಡ ಅವ್ರು ಹೇಳಿದ್ದಾರೆ. ಆ ಮಾರ್ಚ್ 14 ಒಳಗಿನವರೆಗೂ ಕೂಡ ನಾವೆಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗತ್ತೆ. ಇನ್ನು 2017 ಕೇಂದ್ರ ಬಜೆಟ್ ವೇಳೆನೇ ಎಲೆಕ್ಟ್ರೋಲ್ ಬಾಂಡ್ ಘೋಷಣೆ ಆಗುತ್ತೆ. ರಾಜಕೀಯ ಪಕ್ಷಗಳಿಗೆ ಅನಾಮಧೇಯ ದಾನಿಗಳಿಂದ ಹಣ ಸಿಗಬಹುದು, ಕೊಡಬಹುದು ಅಂತ. ಗುರುತು ಬಹಿರಂಗಪಡಿಸದೆ ಪಕ್ಷಗಳು ಹಣ ತಗೊಳ್ಬಹುದು ಅಂತ. ಯಾವ ಥರ ರೀ? ಭಾರತದ ಯಾವುದೇ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಈ ವ್ಯವಸ್ಥೆ ಇಲ್ಲ. ನೀನು ಯಾರು ಹಾಕಿದ್ರು ದುಡ್ಡು ನಾನು ಹೇಳಲ್ಲ, ನಿನಗೆ ಯಾರು ಕೊಟ್ಟರು ಅವ್ರ ಹೆಸರು ಬಹಿರಂಗಪಡಿಸಲ್ಲ, ಯಾವ ವ್ಯಕ್ತಿನೂ ಹೇಳೋಕ್ಕಾಗಲ್ವಲ್ಲ. ಎಲೆಕ್ಟ್ರೋಲ್ ಬಾಂಡ್ ಹೇಗೆ ಸ್ಪೆಷಲ್ ಆಗಿಬಿಡ್ತು ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ. ಪಕ್ಷಗಳಿಗೆ ಹಣ ಕೊಟ್ಟಿದ್ದು ಯಾರು ಅಂತ ವೋಟರ್ಸ್ಗೆ ತಿಳಿಯೋದು. ವೋಟರ್ಗೊಬ್ಬನಿಗೆ ಗೊತ್ತಾಗಬೇಕು, ನಾವು ಇದ್ಯಾವುದೋ ಒಂದು ಪಾರ್ಟಿ ಇದೆ ಅಂದಾಗ ಯಾರು ದೇಣಿಗೆ ಕೊಡ್ತಾ ಇದ್ದಾನೆ, ಇವನು ಯಾಕೆ ಕೊಡ್ತಾ ಇದ್ದಾನೆ, ಇವನು ಯಾರು, ಇವನು ಒಳ್ಳೆ ಹೆಸರಿದೆಯಾ ಕೆಟ್ಟ ಹೆಸರಿದೆಯಾ, ಯಾಕೆ ಕೊಡ್ತಾ ಇದ್ದಾನೆ ಗೊತ್ತಾಗಬೇಕಲ್ವಾ. ಅದೇನು ಗೊತ್ತಾಗಲ್ಲ. ವಿದೇಶಿ ಕಂಪನಿಗಳಿಂದನೂ ಬರಬಹುದು, ಶೆಲ್ ಕಂಪನಿಗಳಿಂದ. ಶೆಲ್ ಅಂದರೆ ನಕಲಿ, ಸುಮ್ಮನೆ ಹೆಸರಿಗೊಂದು ಅಡ್ರೆಸ್ ಏನೋ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಅಲ್ಲಿಂದನೂ ಹಣ ದೇಣಿಗೆ ಹೋಗಬಹುದು. ಯಾರ್ದೋ ಲಾಭಾಂಶ ಮರೆಮಾಚೋಕ್ಕೆ ನಷ್ಟ ತೋರಿಸೋದು, ದೇಣಿಗೆ ಕೊಡೋದು. ದೇಣಿಗೆ ಕೊಟ್ಟರೆ ಎಲ್ಲ ಮಾಫ್, ಬಾರಾಕೋನ್ ಮಾಫ್ ಅಂತ ಎಲ್ಲ ತಪ್ಪುಗಳನ್ನು ಮುಗಿಸ್ಬಿಡ್ತೀವಪ್ಪ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಲ್ಲ ನಾವು ಅಂಥೇಳಿ ಈ ರೀತಿ ಸ್ವೀಕರಿಸಬಹುದಾಗಿರುತ್ತೆ. ಎಲೆಕ್ಟ್ರೋಲ್ ಬಾಂಡ್ನಿಂದ ಕಂಪನಿಗಳ ಕಾಯ್ದೆಯ ಭಾಗವೇ ರದ್ದಾಗಿಬಿಡುತ್ತೆ. ಎಂಥ ದುರಂತ ಗೊತ್ತೇನ್ರಿ ಇದು. ನಿನ್ನ ಕಂಪನಿ ಎಷ್ಟು ಲಾಭ ಮಾಡ್ತಾ ಇದೆ, ಎಷ್ಟು ನಷ್ಟ ಆಗ್ತಾ ಇದೆ, ನೀನು ಯಾರಿಗೆ ದೇಣಿಗೆ ಕೊಡ್ತಾ ಇದೆಯಾ, ನಿನ್ನ ಲಾಭಾಂಶದಲ್ಲಿ 7.5% ಮಾತ್ರ ಕೊಡಬೇಕು ಅಂತ ಒಂದು ಕಾಯ್ದೆ ಇತ್ತಲ್ಲ, ಅದನ್ನೇ ತೆಗೆದುಬಿಟ್ರು. ಅಲ್ಲಿ ಕಾರ್ಪೊರೇಟ್ಗಳು ರಾಜಕೀಯ ದೇಣಿಗೆಯನ್ನು ಬಹಿರಂಗಪಡಿಸಬೇಕಾಗಿತ್ತು, ತಮ್ಮ ವಾರ್ಷಿಕ ಖಾತೆಗಳ ಹೇಳಿಕೆಯಲ್ಲಿ ಬಹಿರಂಗಪಡಿಸಬೇಕಾಗಿತ್ತು. ಈ ಹಿಂದೆ 3 ವರ್ಷಗಳ ಲಾಭದ ಗರಿಷ್ಠ 7.5% ದೇಣಿಗೆಗೆ ಸೀಮಿತ ಆಗಿತ್ತು. ಇಲ್ಲೆಲ್ಲ ಮಿತಿ ತೆಗೆದುಬಿಟ್ರು, ಎಲ್ಲವನ್ನೂ ತೆಗೆದುಬಿಟ್ಟು ಕೊಟ್ಕೊಳ್ರಿ ಎಷ್ಟು ಬೇಕಾದರೂ ಅಂತ ಹೇಳಿಬಿಟ್ರು ಅವರು. ಪಕ್ಷಕ್ಕೆ ಅನಾಮಧೇಯವಾಗಿ ಹಣ ನೀಡ್ತಕ್ಕಂಥ ಪ್ರಕ್ರಿಯೆ ಈಸಿ ಆಗಿಬಿಡ್ತು. 29 ಸಿಟೀಸ್, 29 ನಗರಗಳ SBI ಶಾಖೆಗಳಲ್ಲಿ 1 ಕೋಟಿ ರೂಪಾಯಿವರೆಗೂ ಕೂಡ ಈ ಬಾಂಡ್ ಲಭ್ಯ ಇದ್ದವು. ಬಾಂಡ್ಗಳ ಪರಿಚಯಕ್ಕೆ RBI ಕಾಯ್ದೆಯಲ್ಲಿ ಬದಲಾವಣೆ ತರಬೇಕಾಗಿತ್ತು. ಅಧಿಕಾರಿಯೊಬ್ಬರಿಂದ RBI ಬದಲಾವಣೆಗೆ ಪ್ರಸ್ತಾವಿತ ತಿದ್ದುಪಡಿ ಕೂಡ ಆಯಿತು. ತಿದ್ದುಪಡಿ ಆಗಬೇಕ್ರಿ ಇದು ಅಂತ. ಜನವರಿ 28, 2017 ಏನಾಗುತ್ತೆ, RBI ಪ್ರತಿಕ್ರಿಯೆಯನ್ನು ಕೋರಿ 5 ಸಾಲಿನ ಇಮೇಲ್ ಕಳಿಸುತ್ತೆ. RBI ಗಾಬರಿ ಆಗಿಬಿಡುತ್ತೆ. ಏನು ನಡೆಯುವುದು, ಏನು ಕ್ರಮ? ಇಡೀ ದೇಶದಲ್ಲಿ ನಗದನ್ನು ಇಶ್ಯೂ ಮಾಡುವ ಏಕೈಕ ದೊಡ್ಡ ಸಂಸ್ಥೆ ನಾನು. ಎಸ್, ನನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರೀತಾರೆ. ಈ ಕ್ಯಾಶನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪಿಸುವಂಥ ಕೆಲಸ ಮಾಡಬೇಕಾಗಿರೋದು ನಾನು. ನನ್ನನ್ನು ಮೀರಿ ನಗದು ಪ್ರಕ್ರಿಯೆಯನ್ನೇ ಒಂದು ಕಡೆ ಪಕ್ಕಕ್ಕೆ ಸರಿಸಿ, ಒಂದು ಅಲ್ಟಿಮೇಟ್ ಬಾಡಿಯನ್ನು ಪಕ್ಕಕ್ಕೆ ಸರಿಸಿ, ಇನ್ಯಾವುದೋ ಬಾಂಡನ್ನು ತಗೊಂಡಿವರು ಯಾರು ಎಲ್ಲಿಗೆ ಬೇಕಾದರೂ ಎಷ್ಟು ಬೇಕಾದ್ರೂ ಹಣ ಕೊಟ್ಕೊಳ್ಳಿ ಅಂತ ಮಾಡ್ತಾ ಇದ್ದಾರಲ್ಲ, ಇದು ಸರಿನಾ ಅಂತ ಗಾಬರಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ. 5 ಸಾಲಿನ ಇಮೇಲ್ ಬರೆಯುತ್ತೆ. ಜನವರಿ 30 RBIನಿಂದ ಇದು ಕೆಟ್ಟ ಕಲ್ಪನೆ, ತುಂಬ ಕೆಟ್ಟ ಕಲ್ಪನೆ, ನೀವು ದಾರಿ ಮಾಡಿಕೊಡ್ತಾ ಇದ್ದೀರಾ ಅಂತ ಕೂಡ ಪ್ರತಿಕ್ರಿಯೆ ಬರುತ್ತೆ. ಭಾರತದ ನಗದು ಮೇಲಿನ ನಂಬಿಕೆಯನ್ನೇ ಇದು ದುರ್ಬಲಗೊಳಿಸ್ತಾ ಇದೆ. ಒಂದು ಕ್ಯಾಶ್ ಅಂದರೆ ನಂಬಿಕೆ, RBIನ ದೊಡ್ಡ ಮುದ್ರೆ ಇರುತ್ತೆ ಅದರಲ್ಲಿ. ಆ ನಂಬಿಕೆಯನ್ನು ದುರ್ಬಲ ಮಾಡ್ತಾ ಇದೆ. ಯಾವುದೋ ಕ್ಯಾಶು ಟ್ಯಾಕ್ಸ್ ಕಟ್ಟಿದ್ದಾನೋ ಕಟ್ಟಿಲ್ವೋ, ಯಾರು ಕೊಡ್ತಾ ಇದ್ದಾನೋ, ಯಾಕೆ ಕೊಡ್ತಾ ಇದ್ದಾನೋ, ಏನು ಕಿಕ್ಕಬೇಕು, ಏನೂ ಇಲ್ಲ ಅಂದಾಗ ನಗದಿನ ಮೇಲಿನ ನಂಬಿಕೆಯನ್ನು ದುರ್ಬಲಗೊಳಿಸುವಂಥ ಆತಂಕವನ್ನು RBI ವ್ಯಕ್ತಪಡಿಸುತ್ತೆ. ಕೇಂದ್ರೀಯ ಬ್ಯಾಂಕಿಂಗ್ ಶಾಸನ ಇದೆಯಲ್ಲಪ್ಪ, ಅದರ ಪ್ರಮುಖ ತತ್ವವನ್ನೇ ಇದು ವೀಕನ್ ಮಾಡ್ತಾ ಇದೆ, ದುರ್ಬಲಗೊಳಿಸ್ತಾ ಇದೆ ಅಂತ RBI ಕಳವಳ ವ್ಯಕ್ತಪಡಿಸುತ್ತೆ. ಪಾರದರ್ಶಕತೆಯ ಉದ್ದೇಶ ಕೂಡ ಸಾಧಿಸಲಾಗುವುದಿಲ್ಲ. ನೀವೇನೋ ಟ್ರಾನ್ಸ್ಪರೆನ್ಸಿ, ನಾವು ಭ್ರಷ್ಟಾಚಾರ ಮಾಡಲ್ಲ, ನಾವು ಅದು ಮಾಡಲ್ಲ, ಇದು ಮಾಡಲ್ಲ, ನಾವು ಅಂದರೆ ನಿಯತ್ತು ಅಂದರೆ ನಾವು, ನಮ್ಮದು ಅಂದರೆ ಅದ್ಭುತ. ಒಂದು ಭ್ರಷ್ಟಾಚಾರ ತೋರಿಸಿ, ಒಂದೇ ಒಂದು. ಅವ್ರಿಗೇನಪ್ಪ, ಯಾರಿದಾರಪ್ಪ ಅವ್ರಿಗೆ, ಯಾರಿಗೋಸ್ಕರ ಹಣ ಮಾಡಬೇಕಪ್ಪ, ಡೈಲಾಗ್ಸು. ಪಾರದರ್ಶಕತೆಯ ಉದ್ದೇಶನೇ ಇದರಿಂದ ನೀವು ಸಾಧಿಸೋಕ್ಕಾಗಲ್ಲ ಅಂತ RBI ಹೇಳ್ತಾರೆ. ಇವತ್ತಿಗೆ ಇದು ದೊಡ್ಡ ಮೋಸ, ದೊಡ್ಡ ಅಕ್ರಮ. ಇದು ನಾನು ಕ್ಯಾಶ್ ರಿಸೀವ್ ಮಾಡಬೇಕಾಗಿರೋದು ನಾನು, ಕೊಡಬೇಕಾಗಿರೋದು ನಾನು, ಪರ್ಯಾಯವಾಗಿ ಇನ್ನೇನೋ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ ನೀವು ಹೇಗೆ ಅಂತ ಕೇಳುತ್ತೆ. ಅದು ಮನಿ ಲಾಂಡ್ರಿಂಗ್, ಇದನ್ನೇ ನಾನು ಹೇಳಿದ್ದು. ಇಡಿ ಇದೆಯಲ್ಲ, ಇದನ್ನೇ ಹೇಳಿದ್ದು. ಮನಿ ಲಾಂಡ್ರಿಂಗ್ ಆ್ಯಕ್ಟ್ನ ಅಡಿಯಲ್ಲಿ
ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಮೇಲೇ ಇಡಿ ಕೆಲಸ ಮಾಡೋದು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಕ್ರಮವಾಗಿ ಹಣ ಸಾಗಿಸಿದ್ರೆ ಇಡಿಯಲ್ಲಿ ಕೇಸ್ ಫೈಲ್ ಮಾಡುತ್ತೆ, ಅಲ್ಲಿ ಕ್ವಶನ್ ಮಾಡುತ್ತೆ ಅಂತ. ಇದು ಮನಿ ಲಾಂಡ್ರಿಂಗ್ ಮೇಲೂ ಪರಿಣಾಮ ಬೀರುತ್ತೆ ಅಂತ ಹೇಳಿ RBI ಎಚ್ಚರಿಸಿತ್ತು. ಯಾರು ಕೇಳ್ತಾರೆ? RBI ನಿಯಮಗಳು, RBI ಮೇಲು, RBIನ ಆತಂಕ ಎಲ್ಲವೂ ಬುಲ್ಡೋಸ್. ಹಣ ಬಂದರೆ ಸಾಕು ನನಗೆ, ದಟ್ಸ್ ಆಲ್, ದಟ್ಸ್ ಇಟ್. ಹಣ ಬರಬೇಕು ನನಗಷ್ಟೇ. ಚುನಾವಣಾ ಬಾಂಡ್ ಕೊಡಿ, ಯಾರು ಬೇಕಾದರೂ ಕೊಡಿ, ಎಷ್ಟು ಬೇಕಾದರೂ ಕೊಡಿ, ನಿಮ್ಮ ಹೆಸರು ಹೇಳಲ್ಲ. ಗೌಪ್ಯತೆ ಯಾವುದ್ರಿ ಗೌಪ್ಯತೆ? ಇದು ಅಕ್ರಮಗಳಿಗೆ ಇವರಿಟ್ಟಂಥ ಹೆಸರು ಗೌಪ್ಯತೆ. ಚುನಾವಣಾ ಬಾಂಡ್ ಡೇಂಜರಸ್. ಚುನಾವಣಾ ಆಯೋಗ ಹೇಳುತ್ತೆ, ಡೋಂಟ್ ಕೇರ್, ನಾನು ಕೇರ್ ಮಾಡಲ್ಲ ರೀ. ದೇಣಿಗೆಗಳ ವರದಿಯನ್ನು ಹೊರಗಿಡುವುದು ಟ್ರಾನ್ಸ್ಪರೆನ್ಸಿಯ ಮೇಲೆ ಪರಿಣಾಮ ಬೀರುತ್ತೆ ಹೇಳ್ತಾರೆ ಚುನಾವಣಾ ಆಯೋಗದವರು. ಕೇಳಲ್ಲ. ರಾಜಕೀಯ ಪಕ್ಷಗಳ ರಾಜಕೀಯ ನಿಧಿಯ ಪಾರದರ್ಶಕತೆ ಮೇಲೆ ಪರಿಣಾಮ ಬೀರುತ್ತೆ. ಸುಪ್ರೀಂ ಕೋರ್ಟ್ನ ಅಫಿಡವಿಟ್ನಲ್ಲಿ ಚುನಾವಣಾ ಆಯೋಗದ ಹೇಳಿಕೆ ಇದು ದಾಖಲಾಗುತ್ತೆ. ಇದು ಕಾನೂನನ್ನು ಜಾರಿ ಮಾಡಿದ ನಂತರ ಕೂಡ ಚುನಾವಣಾ ಆಯೋಗ ಇದಕ್ಕೆ ವಿರೋಧ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಪಾಸ್ ಮಾಡ್ಬೋದು ಇದನ್ನು, ಎಸ್ ಅಂತ ಹೇಳಿರಬಹುದು. ನನ್ನ ಮುಂದೆ ಬರಲೇ ಇಲ್ವಲ್ಲ ಅಂದ್ಬಿಟ್ರಲ್ಲ ಅವರು, ಯಾರು? ರಂಜನ್ ಗೊಗೊಯ್ ಅವರು. ನನ್ನ ಮುಂದೆ ಬರಲೇ ಇಲ್ಲ, ಬಂದು ನನಗೆ ಗೊತ್ತೇ ಇಲ್ಲ, ನೀವು ಯಾಕೆ ಅವತ್ತು ಅದನ್ನು ಅಪೋಸ್ ಮಾಡಲಿಲ್ಲ ಅಂತ ಕೇಳಿದ್ರೆ ನನ್ನ ಮುಂದೆ ಬಂದಂಗಿಲ್ಲ, ನಂಗೆ ನೆನಪಿಲ್ಲ ಅಂದ್ಬಿಡ್ತಾರೆ. ಅಲ್ಲಿಂದ ಪಾಸ್ ಸಿಕ್ಕಿದ ತಕ್ಷಣ ಇದೆಲ್ಲ ಒಂಥರ ಗ್ರೀನ್ ಸಿಗ್ನಲ್ ಸಿಕ್ಕಿದ ತಕ್ಷಣ ಶುರುವಾಗ್ಬಿಡ್ತಿದ್ದು. ಬಾಂಡ್ಗಳಿಗೆ RBI ಮತ್ತು EC ವಿರೋಧ ಮಾಡಿದರೂ ಕೂಡ ಇದನ್ನು ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇದು ಇಂಡಿಯನ್ ಡೆಮೋಕ್ರಸಿಯಲ್ಲಿ, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ಒಂದು ದಿಗ್ಭ್ರಮೆಗೊಳಿಸಿದಂಥ ನಿರ್ಧಾರ ಅಂತ ಏನಾದರೂ ಇದ್ದರೆ ಅದು ಈ ಎಲೆಕ್ಟ್ರೋಲ್ ಬಾಂಡ್. ಇನ್ನೊಂದು ಕಡೆ ಲೋಕಸಭಾ ಚುನಾವಣೆ ಹೊತ್ತಲ್ಲೂ ಕೂಡ ಎಲೆಕ್ಷನ್ ಬಾಂಡ್ ಅಥವಾ ಎಲೆಕ್ಟ್ರೋಲ್ ಬಾಂಡ್ ಸಂಚಲನ ಸೃಷ್ಟಿ ಮಾಡುತ್ತೆ. ಮಾರ್ಚ್ 13ರಂದು ಈ ಒಂದು ಸ್ಫೋಟಕ ಮಾಹಿತಿ ಬಯಲಾಗುತ್ತಾ? ಯಾವ ಪಕ್ಷಕ್ಕೆ ಯಾರು ಎಷ್ಟು ದೇಣಿಗೆ ಕೊಟ್ಟಿದ್ದಾರೆ ಅನ್ನೋ ಕುತೂಹಲ ಒಂದು ಕಡೆ ಉಳ್ಕೊಂಡಿದೆ. ಚುನಾವಣಾ ಬಾಂಡ್ ಯೋಜನೆ ಬಗ್ಗೆ ಮಾರ್ಚ್ 13ಕ್ಕೆ ಮಾಹಿತಿ ಪ್ರಕಟ ಆಗುವುದಿಲ್ಲ. ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟ ಆಗಬೇಕಿದೆ. ಯಾವ ಪಾರ್ಟಿಗೆ ಯಾರು ದುಡ್ಡು ಕೊಟ್ಟರು, ಯಾಕೆ ದುಡ್ಡು ಕೊಟ್ಟರು, ಯಾರು ಕೊಟ್ಟರು ಅಂದರೆ ಗೊತ್ತಾಗ್ಬಿಡ್ತೀನಿ ಯಾಕೆ ಕೊಟ್ಟಿರ್ತಾರೆ ಅಂತೇಳಿ ಅಲ್ವಾ. ಯಾರು ಕೊಟ್ಟರು ಅಂತ ಹೇಳಿಬಿಟ್ರೇ ಯಾಕೆ ಕೊಟ್ಟರು ಅಂತ ಗೆಸ್ ಮಾಡೋದೇನು ಕಷ್ಟವಾಗಲಾರದು. ಇದು ಬರೀ ಒಂದು ಪಾರ್ಟಿದಲ್ಲ, ಎಲ್ಲ ಪಾರ್ಟಿಗಳದ್ದು ಬರುತ್ತೆ. BJPದು ಬರುತ್ತೆ, ಕಾಂಗ್ರೆಸ್ದು ಬರುತ್ತೆ. ಕಾಂಗ್ರೆಸ್ ಒಂದು ಕಡೆ ದೇಣಿಗೆ ತಗೊಂಡಿದ್ದು ನಿಜ, ಅಟ್ ದ ಸೇಮ್ ಟೈಮ್ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಕ್ವಶನ್ ಮಾಡಿದ್ದು ನಿಜ. ಆದರೆ ಇದರ ಸಿಂಹಪಾಲು ಪ್ರಯೋಜನವನ್ನು ಪಡ್ಕೊಂಡಿರುವ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಪಾರ್ಟಿ. ಇದನ್ನು ಜಾರಿ ಮಾಡಿದ ಕಾಂಗ್ರೆಸ್ಸ, ಜಾರಿ ಮಾಡಿ TMCನ, ಜಾರಿ ಮಾಡಿದ ಆಮ್ ಆದ್ಮಿ ಪಾರ್ಟಿನ ಅಲ್ಲ. ಅವತ್ತಿಗೆ ಅಧಿಕಾರದ ಚುಕ್ಕಾಣಿ ಹಿಡ್ಕೊಂಡಿದ್ದಂತಹ BJP. ಹಾಗಿದ್ರೆ ಯಾರನ್ನು ಕ್ವಶನ್ ಮಾಡ್ಬೇಕು ನಾವೀಗ? ನೀವು ಯಾಕೆ ಜಾರಿ ಮಾಡಿದ್ರಿ ಅಂತ ಕಾಂಗ್ರೆಸ್ ಕೇಳಬೇಕಾ? ಕಾಂಗ್ರೆಸ್ ಅವರು ಅರ್ಜಿ ಹಾಕಿದ್ರಾ ಅಥವಾ TMC ಅರ್ಜಿ ಹಾಕಿದ್ರಾ, DMK ಅರ್ಜಿ ಹಾಕಿದ್ರಾ? ಇಲ್ಲ ಅಂತ ಬಂದಾಗ ಇವತ್ತಿಗೂ ಕೂಡ ಸುಪ್ರೀಂ ಕೋರ್ಟ್ ಕಡೆಯಿಂದ ಇಲ್ಲೀಗಲ್ ಬಾಂಡ್ ಅಂತ ಹೇಳಿ ಅವತ್ತು ಯಾರು ಜಾರಿ ಮಾಡಿದ್ರೋ ಅವರಿಗೆ ಕ್ವಶನ್ ಮಾಡಿರೋದು. ಅಟ್ ದ ಸೇಮ್ ಟೈಮ್ ಯಾರ್ಯಾರು ದೇಣಿಗೆ ಪಡ್ಕೊಂಡಿದ್ದಾರೋ ಎಲ್ಲ ವಿವರವನ್ನು ಪ್ರಕಟಿಸಿ ಸುಪ್ರೀಂ ಕೋರ್ಟ್ ಹೇಳಿದೆ. ವೆಯ್ಟ್ ಮಾಡ್ತಾ ಇದ್ದೀವಿ ಆ ಡೇಟ್ಗೆ. ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ನಂತರ ಯಾವ ಕಂಪ್ನಿಯಿಂದ ಎಷ್ಟು ಹಣ ಬಂತು, ಯಾವ ಜನರಿಂದ ಎಷ್ಟು ಹಣ ಬಂತು ಎಲ್ಲ ಕೂಡ ಬಹಿರಂಗ ಆಗುತ್ತೆ. ಮಾರ್ಚ್ 13ರ ಒಳಗಡೆ ಇದು ಬಹಿರಂಗ ಆಗಬೇಕು ಅಂತ ಆದೇಶ ಕೂಡ ಇದೆ. ಚುನಾವಣಾ ಆಯೋಗದ ವೆಬ್ಸೈಟಲ್ಲಿ ಎಲ್ಲವೂ ಕೂಡ ಪ್ರಕಟ ಆಗಬೇಕು. ನೋಡಿ, ಇಲ್ಲಿ ಚೆಕ್ ಮಾಡಿಕೊಂಡ್ರೆ ನಾವು 2018ರಿಂದ ಇದುವರೆಗೂ BJPಗೆ ಬಂದಿದೆ ಎನ್ನಲಾಗಿರುವಂಥ ಮೊತ್ತ 6,337 ಕೋಟಿ ರೂಪಾಯಿ. ಕಾಂಗ್ರೆಸ್ ಖಾತೆಗೆ ಎಷ್ಟಪ್ಪ ಬಂದಿದೆ? 1,108 ಕೋಟಿ ಬಂದಿದೆ ಚುನಾವಣಾ ದೇಣಿಗೆಯಾಗಿ. ಸುಪ್ರೀಂ ತೀರ್ಪಿನಿಂದ ಯಾವ ಕಂಪನಿಯಿಂದ ಎಷ್ಟು ದೇಣಿಗೆ ಬಂತು ಅಂತ ಕೂಡ ಗೊತ್ತಾಗುತ್ತೆ, ಯಾವ ಜನರಿಂದ ಎಷ್ಟು ಹಣ ಬಂದಿದೆ ಅಂತ ಕೂಡ ಗೊತ್ತಾಗಲಿದೆ. ಕಪ್ಪು ಹಣಕ್ಕೆ ಕಡಿವಾಣ ಹಾಕಿಬಿಡ್ತೀವಿ, ಬ್ಲ್ಯಾಕ್ ಮನಿ ನಾವೆಲ್ಲ ನಿರ್ಮೂಲನೆ ಮಾಡಿಬಿಡ್ತೀವಿ, ಸ್ವಿಸ್ ಬ್ಯಾಂಕಿಂದ ತಂದು ಇಲ್ಲೆಲ್ಲ ಇಳಿಸ್ಬಿಡ್ತೀವಿ, ಎಲ್ಲ ವಿದೇಶಗಳಲ್ಲಿರ್ತಕ್ಕಂಥ ಕಪ್ಪು ಹಣ ಎಲ್ಲ ಬಂದು ಹರಿದು ಬಿಡುತ್ತೆ ಇಲ್ಲಿ ಅಂತ ಹೇಳಿದಂಥವರೇ ಕಪ್ಪು ಹಣಕ್ಕೆ ಇಂಡೈರೆಕ್ಟಾಗಿ ಲೀಗಲೈಸ್ಡ್ ರೂಪ ಕೊಟ್ಟು ಜಾರಿ ಮಾಡಿಬಿಟ್ಟಿದ್ರ, ರಾಜಮಾರ್ಗ ತೆರೆದು ಬಿಟ್ಟಿದ್ರ ಕಪ್ಪು ಹಣಕ್ಕೆ. 2017ರಲ್ಲಿ ಕಾಯ್ದೆ ಜಾರಿಗೊಳಿಸುವಾಗ ಕಪ್ಪು ಹಣ ಕಡಿವಾಣದ ಭರವಸೆ ಕೊಟ್ಟಿದ್ದರು. ಆದರೆ ಆಮೇಲೆ ಏನು ಮಾಡಿದ್ರು? ಸುಪ್ರೀಂ ಕೋರ್ಟ್ ಇದನ್ನು ಅಸಂವಿಧಾನಿಕ ಅಂತ ಯಾಕೆ ಹೇಳ್ತು? ಇದು ಜನರ ಮಾಹಿತಿಯ ಹಕ್ಕಿನ ಉಲ್ಲಂಘನೆ ಆಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮಾಹಿತಿ ತಿಳಿದುಕೊಳ್ಳುವಂಥ ಹಕ್ಕಿದೆ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅದರ ನಿಯಮಗಳನ್ನೇ ಇದು ಉಲ್ಲಂಘನೆ ಮಾಡ್ತಾ ಇದೆ. ಅನ್ಯಾಯದ ಆಚರಣೆಗಳಿಗೆ ಕಾರಣ ಆಗಬಹುದು. ರಾಜಕೀಯ ಪಕ್ಷವನ್ನು ಬೆಂಬಲಿಸೋದಕ್ಕೂ ಕೂಡ ಇರಬಹುದು. ಕೊಡುಗೆಗೆ ಪ್ರತಿಯಾಗಿ ಪಡೆಯುವ ಬಯಕೆ, ಕ್ವಿಡ್ ಪ್ರೋ ಕೋ, ಕಿಕ್ ಬ್ಯಾಕ್. ಇಲ್ಲೇನೋ ನನಗೆ ಹಣ ಕೊಡ್ತಾ ಇದ್ದೀರಿ, ನನಗೆ ವಾಪಸ್ ಕೊಡಿ. ಲಂಚ ಅಂತ ಮಾತಾಡ್ತೀವಲ್ರಿ, ಸ್ವಲ್ಪ ಕೆಲಸ ಮಾಡಿಕೊಡ್ರಿ, ತೊಗೊಳ್ಳಿ, ಒಂದು 5 ಲಕ್ಷ ತೊಗೊಳ್ಳಿ, 1 ಲಕ್ಷ ತೊಗೊಳ್ಳಿ, ಲಂಚ ಕೊಡ್ತಾರಲ್ಲ ಅದಕ್ಕೆ ಇನ್ನೊಂದು ರೂಪನ ಇದು ಅಂತ. ಲಂಚ ಅಂದ್ಬಿಟ್ರೆ ಲಂಚ, ಭ್ರಷ್ಟಾಚಾರ ಭ್ರಷ್ಟಾಚಾರ ಓ ಭ್ರಷ್ಟಾಚಾರ ಅಂತ ಮಾತಾಡ್ತೀವಲ್ವ, ಅದಕ್ಕೆ ಭ್ರಷ್ಟಾಚಾರ ಅಂತ ಕರೆಯಲ್ಲ. ಬಾಂಡ್ ಅದು, ಎಲೆಕ್ಟ್ರೋಲ್ ಬಾಂಡ್ ಅದು. ಬಾಂಡ್ ಅಂದ್ಬಿಟ್ರೆ ಲಂಚ ಅಲ್ಲ ಅದು. ಯಾರು ಕೊಟ್ರಪ್ಪ? ನಾನು ಹೇಳಲ್ಲ. ಎಷ್ಟು ಕೊಟ್ರಪ್ಪ? ಹೇಳಲ್ಲ. ಯಾವ ಮನುಷ್ಯ ಕೊಟ್ಟ? ನಾನು ಹೇಳಲ್ಲ. ಯಾವ ಸಂಸ್ಥೆ ಕೊಡ್ತು? ಹೇಳಲ್ಲ. ನಾನು ಲಾಸ್ ಆಗಿರೋ ಸಂಸ್ಥೆನೂ ಕೊಡ್ಬೋದಾ? ಹಾಂ ಕೊಡ್ಬೋದು.
ಲಾಸ್ ಆಗಿರೋ ಸಂಸ್ಥೆ ಅವನೇ ಲಾಸಲ್ಲಿ ಇದ್ದಾಗ ಯಾಕ್ರಿ ದೇಣಿಗೆ ಕೊಡ್ತಾನೆ? ಇವ್ರು ಅದಕ್ಕೂ ಎಸ್ ಅಂದುಬಿಟ್ರು. ಲಾಸನ್ನು ತೋರಿಸ್ಕೊಂಡು ಕೂಡ ದೇಣಿಗೆ ಬಂದುಬಿಡ್ತೀರಿ. ಆವಾಗ ಟ್ಯಾಕ್ಸು ವಂಚನೆ ಮಾಡಿರ್ತಾನೆ ಅವನು, ಇಲ್ಲಿ ವಿನಾಯಿತಿನೂ ಇರುತ್ತೆ. ಹೇಗಿದು? ಕಪ್ಪು ಹಣಕ್ಕೆ ಕಡಿವಾಣ ಹಾಕೋ ಲಕ್ಷಣ ಏನ್ರಿ ಇದು? ಈ ಲಾಜಿಕ್ಕೇ ಸರಿ ಹೋಗ್ತಿಲ್ಲ ರೀ, ಯಾವ ಕಡೆಯಿಂದ ಚೆಕ್ ಮಾಡಿಕೊಂಡ್ರು ಕೂಡ. SBIಗೆ ಕೋರ್ಟ್ ಏನು ಹೇಳುತ್ತೆ, 2019ರಿಂದ ದೇಣಿಗೆ ಪಡೆದಂಥ ಪಕ್ಷಗಳ ವಿವರವನ್ನು ಒದಗಿಸಬೇಕು. ಪಕ್ಷಗಳು ಎನ್ಕ್ಯಾಶ್ ಮಾಡಿದ ನೋಡಿ, ಈ ಬಾಂಡ್ ಕೊಟ್ಟ ಮೇಲೆ ವಿತಿನ್ 15 ಡೇಸ್ ಎನ್ಕ್ಯಾಶ್ ಮಾಡಬೇಕಾಗುತ್ತೆ ಅದನ್ನು. ಈ ಬಾಂಡ್ ಒಂದು ಕೊಟ್ಟು ಒಂದು ಪಾರ್ಟಿಗೆ ಬಂದು ತಲುಪ್ತು ಅಂದರೆ ಅಲ್ಲಿಂದ 15 ದಿನಗಳ ಒಳಗಾಗಿ ಆ ಬಾಂಡ್ ಕ್ಯಾಶ್ ಆಗಿಬಿಡುತ್ತೆ. ಎನ್ಕ್ಯಾಶ್ಮೆಂಟ್ ದಿನಾಂಕದ ವಿವರಗಳನ್ನು ಕೂಡ ಕೊಡಬೇಕು. ಎಲ್ಲ ಮಾಹಿತಿಯನ್ನು ಆಯೋಗಕ್ಕೆ 6ನೇ ಮಾರ್ಚ್ 2024 ಒಳಗೆ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಡೀಟೇಲ್ಸ್ಗಳಿಗೆ ಇದೀಗ ಸೌಖ್ಯ ಅದರ ಸೌಖ್ಯ. ಒಂದು ರೀತಿ ಎಲೆಕ್ಷನ್ ಬಾಂಡ್ ಸಂಚಲನ ದೊಡ್ಡ ಪ್ರಶ್ನೆ ನಮಗೇನು ಕಾಡುತ್ತೆ ಅಂತ ಹೇಳಿದ್ರೆ, ಒಂದು ಭಾರತದ ಒಂದು ರೀತಿಯಲ್ಲಿ ಸ್ವಾಯತ್ತ ಸಂಸ್ಥೆಗಳು ಅಂತ ಕರಿತೀವಿ, ಸ್ವತಂತ್ರ ಸಂಸ್ಥೆಗಳು ಅಂತ ಕರಿತೀವಿ, CBIನ, EDನ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ, ಇವುಗಳು ದಿಗ್ಭ್ರಮೆ ಆಗುವಂತೆ ಎಲೆಕ್ಟ್ರಲ್ ಬಾಂಡ್ ಮಾಡಿಬಿಟ್ಟಿತ್ತಾ ಅಂತ. ನಿಜಕ್ಕೂ ರಮಾಕಾಂತ್, ಈ ಒಂದು ಮಹತ್ವದ ತೀರ್ಪು ಏನಿದೆ ಸುಪ್ರೀಂ ಕೋರ್ಟಿಂದ ಬಂದಿರುವಂತಹ ತೀರ್ಪು, ಈ ತೀರ್ಪಿಗಾಗಿ ಅನೇಕ ವರ್ಷಗಳಿಂದ ಕೂಡ ಜನರು ಕಾಯ್ತಾ ಇದ್ರು. 2018ರಲ್ಲಿ ಈ ಎಲೆಕ್ಟ್ರಲ್ ಬಾಂಡ್ ಏನಿದೆ ಅದನ್ನು ನಿಷೇಧ ಮಾಡಬೇಕು ಅನ್ನುವಂತಹ ಅರ್ಜಿಗಳು ಅನೇಕ ರೀತಿಯಲ್ಲಿ ಸಲ್ಲಿಕೆ ಆಗಿದ್ವು. ಆದರೆ ಆಗಿನಿಂದ ಬಂದಂತಹ ಹೋರಾಟಕ್ಕೆ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಒಂದು ತೀರ್ಪು ಏನಿದೆ ಬಹಳ ಸಂಚಲನವನ್ನು ಹುಟ್ಟು ಹಾಕಿದೆ. ಅಂದರೆ ಈ ಎಲೆಕ್ಟ್ರಲ್ ಬಾಂಡ್ ಅಂದ್ರೆ ಏನು, ಚುನಾವಣಾ ಬಾಂಡ್ ಅಂದ್ರೆ ಏನು ಅನ್ನುವಂಥ ಒಂದು ಪರಿಕಲ್ಪನೆ ಜನರಿಗಿರಲಿಲ್ಲ. ಈ ಒಂದು ಬಾಂಡ್ ಯಾವ ರೀತಿ ಸಲ್ಲಿಕೆ ಆಗುತ್ತೆ, ಎಲ್ಲಿ ಸಲ್ಲಿಕೆ ಆಗುತ್ತೆ, ಯಾರಿಗೆ ಸಹಾಯ ಆಗುತ್ತೆ, ಇದ್ರ ಬಗ್ಗೆ ಯಾವುದೇ ರೀತಿಯ ಡೀಟೇಲ್ಸ್ ಕೂಡ ಇರಲಿಲ್ಲ. ಆದರೆ ಈಗ ಕಳೆದ ಒಂದು ವಾರದಿಂದ ಕೂಡ ಈ ಚುನಾವಣಾ ಬಾಂಡ್ ಅನ್ನುವಂಥ ಬಾಂಡ್ ಏನಿದೆ ಬಹಳ ಸದ್ದನ್ನ ಮಾಡ್ತಾ ಇದೆ. ಯಾಕೆಂದ್ರೆ ಇದ್ರ ಬಗ್ಗೆ ಜನರಿಗೆ ಅರಿವಿರಲಿಲ್ಲ. ಆದರೆ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪೇನಿದೆ ಆ ತೀರ್ಪಿನಿಂದಾಗಿ ಇದ್ರ ಬಗ್ಗೆ ಗೂಗಲಲ್ಲಿ ಸರ್ಚ್ ಮಾಡುವಷ್ಟು ಒಂದಷ್ಟು ಸಂಚಲನ ಹುಟ್ಟಾಕಿದಂತಾಗಿದೆ. ಅಂದರೆ ಮೋದಿ ಸರ್ಕಾರ ಏನಿದೆ ಬಜೆಟ್ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಈ ಚುನಾವಣಾ ಬಾಂಡ್ ಬಗ್ಗೆ ಒಂದು ಪ್ರಸ್ತಾಪವನ್ನ ಮಾಡಿದ್ರು. ಈ ಚುನಾವಣಾ ಬಾಂಡ್ ಅನ್ನು ಜಾರಿಗೆ ತರಬೇಕು ಅಂತ ಆಗ ಹೇಳಿದ್ರು. ಆಗಿನಿಂದ ಚುನಾವಣಾ ಬಾಂಡ್ಗಳ ಬಗ್ಗೆ ಒಂದಷ್ಟು ರೀತಿಯಾಗಿ ಸಂಚಲನ ಹುಟ್ಟಾಕಿತ್ತು. ಅಂದ್ರೆ ಈ ಚುನಾವಣಾ ಬಾಂಡ್ ಅಂತ ಅಂದ್ರೆ SBI ಬ್ಯಾಂಕ್ನಲ್ಲಿ ದೇಣಿಗೆ ಕೊಡುವಂಥದ್ದು. ಅಂದರೆ ಸಾಮಾನ್ಯ ಜನರಿಂದ ಹಿಡಿದು ಕಾರ್ಪೊರೇಟ್ ಕಂಪನಿಗಳವರೆಗೂ ಕೂಡ ನಮ್ಮ ಕೈಲಿ ಎಷ್ಟಾಗುತ್ತೆ, 1,000ದಿಂದ ಹಿಡಿದು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿವರೆಗೂ ಕೂಡ ದೇಣಿಗೆಯನ್ನು ಕೊಡ್ತಾರೆ. ಆದರೆ ಯಾವ ಪಕ್ಷಕ್ಕೆ ಯಾವ ಕಂಪನಿ ಎಷ್ಟು ದೇಣಿಗೆ ಕೊಡ್ತು ಅದ್ರ ಬಗ್ಗೆ RTIಯಲ್ಲಿ ಕೂಡ ನಮಗೆ ಪ್ರಶ್ನೆ ಮಾಡೋದಕ್ಕೆ ಹಕ್ಕಿರಲಿಲ್ಲ. ಹಾಗಾಗಿನೇ ಇದರಿಂದಾಗಿ ಕಪ್ಪು ಹಣಕ್ಕೆ ಹೆಚ್ಚು ದಾರಿ ಮಾಡಿಕೊಡ್ತಾ ಇದೆ ಈ ಒಂದು ಚುನಾವಣಾ ಬಾಂಡ್ ಅನ್ನುವಂಥ ಆರೋಪಗಳು ಮೊದಲಿಂದ ಕೂಡ ಕೇಳಿಬರ್ತಾ ಇದ್ವು. 2018ರಲ್ಲೇ ಈ ಚುನಾವಣಾ ಬಾಂಡನ್ನು ನಿಷೇಧ ಮಾಡಬೇಕು ಅಂತ ಕೂಡ ಅರ್ಜಿ ಸಲ್ಲಿಕೆ ಆಗಿದ್ವು. ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಚುನಾವಣಾ ಬಾಂಡ್ ಅಸಂವಿಧಾನಿಕ ಅಂತ ಹೇಳಿದೆ. ಅದೇ ರೀತಿಯಾಗಿ ಇಲ್ಲಿವರೆಗೂ ಕೂಡ ಚುನಾವಣಾ ಬಾಂಡಲ್ಲಿ ಯಾವ್ಯಾವ ಕಂಪನಿಗಳು ದೇಣಿಗೆ ಕೊಟ್ಟಿದ್ವು, ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಕೊಟ್ಟಿದ್ವು ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಮಾರ್ಚ್ 13ರ ಒಳಗೆ ಪ್ರಕಟ ಮಾಡಬೇಕು. ಅದು ಕೂಡ ಚುನಾವಣಾ ವೆಬ್ಸೈಟ್ ಏನಿದೆ ಅಧಿಕೃತ ವೆಬ್ಸೈಟ್, ಅದರಲ್ಲಿ ನೀವು ಸ್ಪಷ್ಟವಾದ ಮಾಹಿತಿಯನ್ನ ಪ್ರಕಟ ಮಾಡಬೇಕು ಅಂತ ಹೇಳ್ತಾರೆ. ಈಗ ಸದ್ಯಕ್ಕೆ ತಿಳಿದಿರುವಂತಹ ಮೂಲಗಳ ಪ್ರಕಾರ ರಮಾಕಾಂತ್, 57% ಅಂದ್ರೆ 57ರಷ್ಟು ಬಿಜೆಪಿಯ ಪಾಲಿದೆ ಈ ಚುನಾವಣಾ ಬಾಂಡ್ ನಲ್ಲಿ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಅಂದ್ರೆ 6,566.12 ಕೋಟಿ ಬಿಜೆಪಿಯ ಪಾಲಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನು ಕಾಂಗ್ರೆಸ್ ನೋಡೋದಾದ್ರೆ 1,123.31ರಷ್ಟು ಕಾಂಗ್ರೆಸ್ನ ಪಾಲಿದೆ ಅಂತ. ಹಾಗಾಗಿ ಬಲ್ಲ ಮೂಲಗಳಿಂದ ಗೊತ್ತಾಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಬಿಜೆಪಿಯ ಒಂದು ಹುನ್ನಾರಕ್ಕೆ ರಾಜಕೀಯಕ್ಕೋಸ್ಕರ ಈ ಒಂದು ಚುನಾವಣಾ ಬಾಂಡ್ ಅನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಹಾಗಾಗಿ ಈ ಚುನಾವಣಾ ಬಾಂಡ್ ಆದಷ್ಟು ಬೇಗ ನಿಷೇಧ ಆಗಬೇಕು ಅನ್ನುವಂಥ ಸಲ್ಲಿಕೆಗಳೇನಿದ್ವು, ಅರ್ಜಿ ಸಲ್ಲಿಕೆ, ಅದಕ್ಕೆ ತಕ್ಕನಾದಂಥ ಒಂದು ಫಲಿತಾಂಶ ಸುಪ್ರೀಂ ಕೋರ್ಟ್ ಇಂದ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಯಾವಾಗಲೂ ಕೂಡ ಪ್ರಜಾಸತ್ತಾತ್ಮಕವಾಗಿರುತ್ತೆ ಅನ್ನೋದಕ್ಕೆ ಮೊನ್ನೆ ನಡೆದಂತಹ ಚಂಡೀಗಢದ ಮೇಯರ್ ಚುನಾವಣೆಯ ಸಂದರ್ಭದಲ್ಲಿ ಆದಂತಹ ಬಿಜೆಪಿಯ ಕಳ್ಳಾಟ ಏನಿದೆ ಅದಕ್ಕೆ ಬ್ರೇಕ್ ಹಾಕ್ತಲ್ಲ, ಅದು ಕೂಡ ಒಂದು ದೊಡ್ಡ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ರಮಾಕಾಂತ್. ಥ್ಯಾಂಕ್ ಯು ಸೌಖ್ಯ. ನೋಡಿ, ನೋಡ್ತಾ ಇದ್ದೀವಿ ನಾವು, ಇದು ಒಂದು ಸೌಖ್ಯ ಹೇಳಿದ್ದು ಓವರಾಲ್ ಆಗಿ ಚುನಾವಣಾ ಬಾಂಡ್. ಕಾರ್ಪೊರೇಟ್ ಡೊನೇಷನ್ಸ್ ಅಂತ ಬಂದಾಗ ಇದು ವ್ಯಕ್ತಿಗಳು ಕೊಡುವ ದೇಣಿಗೆ ಬೇರೆ. 2,000 ಕೊಟ್ಟಿರಬಹುದು, 1,000 ಕೊಟ್ಟಿರಬಹುದು, 1,00,000 ಕೊಟ್ಟಿರಬಹುದು. ಕಾರ್ಪೊರೇಟ್ ಡೊನೇಷನ್ಸ್ ಅಂತ ಬರ್ತಾವಲ್ವಾ, ಇದರಲ್ಲಿ 90% ರೂಲಿಂಗ್ ಪಾರ್ಟಿಗೆ ಹೋಗಿದೆ ಅಂತ. 90% ಆಫ್ ದಿ ಕಾರ್ಪೊರೇಟ್ ಡೊನೇಷನ್ಸ್. ಅದರಲ್ಲಿ ಏನಂದರೆ 850 ಕೋಟಿ ಅಂತ ಅಂದ್ಕೊಳ್ಳೋಣ, ಅದರಲ್ಲಿ 719 ಕೋಟಿ ಒಂದೇ ಒಂದು ಪಾರ್ಟಿಗೆ ಹೋಗಿದೆ, ಆಡಳಿತಾರೂಢ ಪಾರ್ಟಿಗೆ. ಯಾಕೆ ಹೋಯ್ತದು? ಅಷ್ಟು ಹಣ ಯಾಕೆ ಹೋಗಿರಬೇಕು?
ಏನೂ ಇಲ್ಲದೆ ಕೊಟ್ಬಿಡ್ತಾರೆ ಅಷ್ಟೊಂದು. ಲಾಸ್ ಆಗಿದ್ದರೂ ಕೊಡಿ, ಲಾಭ ಬಂದಿದ್ದರೂ ಕೊಡಿ, ನಿಮ್ಮ ಹೆಸರು ಮಾತ್ರ ಹೇಳಲ್ಲ. ನಿಮ್ಮ ಹೆಸರು ಮಾತ್ರ ಎಲ್ಲಿಗೂ ಹೇಳಲ್ಲ ನಾವು ಅಂತ ಹೇಳಿದಾಗ ಏನು ಅರ್ಥ ಇದಕ್ಕೆ? ಇದರಲ್ಲಿ ಬ್ಲ್ಯಾಕ್ ಮನಿ ಆತಂಕವನ್ನು ವ್ಯಕ್ತಪಡಿಸಿದರು. ಇಡಿ ನಿಯಮಗಳ ಉಲ್ಲಂಘನೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ PMLA, ಇದರ ಉಲ್ಲಂಘನೆ ಆಗುತ್ತೆ ಅಂತ ಎಚ್ಚರಿಸಿದರು. ಚುನಾವಣಾ ಆಯೋಗ ಕಳವಳ ವ್ಯಕ್ತಪಡಿಸಿತ್ತು. ಹೇಗೆ ಪಾರ್ಟಿಗೋ ವ್ಯಕ್ತಿಗೋ ಬಂದಂಥ ದೇಣಿಗೆಯನ್ನು ನಾವು ಬಹಿರಂಗಪಡಿಸಲೇಬೇಕು, ಅದು ನಿಯಮ ಅಂತ, ಅದನ್ನು ಹೇಳಿದಿದ್ರೆ ಹೇಗೆ ಅಂತ. ಇದೆಲ್ಲವೂ ಕೂಡ ಸುಮ್ಮನೆ ಯಾರೋ ಹೇಳಿದ ಕಥೆಗಳಲ್ಲ ರೀ. ADR ಸಂಸ್ಥೆ ಕಲೆಕ್ಟ್ ಮಾಡಿದೆ, ವಾಚ್ ಡಾಗ್, ಎಲೆಕ್ಷನ್ ವಾಚ್ ಡಾಗ್, ಅವ್ರು ಕಲೆಕ್ಟ್ ಮಾಡಿರೋ ಡೇಟಾ ಇದು. ಇಷ್ಟು ಹಣ ಬಂದಿದ್ದ ಗೊತ್ತಾಗಿದೆ ಎಲ್ರಿಗೂ. ಯಾರಿಂದ ಬಂತು, ಎಷ್ಟು ಬಂತು, ನಾವು ಯಾರಿಗೂ ಹೇಳಲ್ಲ ಅಂತ ಹೇಳಿದ್ರೆ ಒಂದು ಇಡೀ ದೇಶವನ್ನು ನೋಡಿ, ಕಪ್ಪು ಹಣ ನಿರ್ಮೂಲನೆ ಮಾಡಿಬಿಡ್ತೀವಿ, ಬೇರೆ ದೇಶದಲ್ಲಿದ್ದರೂ ತಂದು ಬಿಡ್ತೀವಿ, ಎಲ್ಲರನ್ನೂ ಒಳಗಡೆ ಹಾಕ್ಬಿಡ್ತೀವಿ, ಯಾರನ್ನೂ ಬಿಡಲ್ಲ, ಹಾಗೆ ಹೀಗೆ ಹೇಳಿದ್ರು. ಭ್ರಷ್ಟಾಚಾರ, ಅಯ್ಯೋ ನಮಗೂ ಭ್ರಷ್ಟಾಚಾರಕ್ಕೂ ಸಂಬಂಧವೇ ಇಲ್ಲ, ಗೊತ್ತೇ ಇಲ್ಲ ಅಂತ ಮಾತಾಡಿದ್ರಲ್ಲ, ಇದಕ್ಕೆ ಏನಂತ ಹೆಸರಿಡಬೇಕು? ಐ ಡೋಂಟ್ ನೋ. ಇಂಥ ಒಂದು ನಡೆಗೆ ಯಾರು ಬೇಕಾದ್ರೂ ಡೊನೇಷನ್ ಕೊಡಿ, ನಿಮ್ಮ ಹೆಸರು ಹೇಳಲ್ಲ ಅಂದರೆ, ಅದೇ ಈ ಕತೆ ಇದೆಯಲ್ಲ, ಪೊಲೀಸ್ ಒಬ್ಬರು ಕೇಳ್ತಾರೆ ಎಲ್ಲಿಂದ ಮತ್ತು ದುಡ್ಡು, ನಾನು ಹೇಳಲ್ಲ. ಯಾರು ಕೊಟ್ಟರು ನಿನಗೆ, ನಾನು ಹೇಳಲ್ಲ. ಎಷ್ಟು ಕೊಟ್ಟರೋ ನಾನು ಮಾತಾಡಲ್ಲ. ಈ ಥರ ಉತ್ತರ ಕೊಟ್ಟರೆ CBI ಯೋ ED ನೋ ಅಥವಾ ಪೊಲೀಸ್ ಸ್ಟೇಷನಲ್ಲೋ ಏನಂತಾರೆ ಅವ್ರನ್ನ? ಏನಂತಾರೆ ಹೇಳಿ ಅವ್ರನ್ನ?